ಇನ್ನು ಇರಾನ್ನ ಮತ್ತೊಂದು ಬಿಗ್ ವಿಕೆಟ್ ಫಿನಿಶ್ ಆಗಿದೆ. ಇರಾನ್ ಕ್ರಾಂತಿಕಾರಿ ಪಡೆಯ ಮತ್ತೊಬ್ಬ ಪ್ರಮುಖ ಹತ್ಯೆಯಾಗಿದೆ. ಐಆರ್ಜಿಸಿ ಗುಪ್ತಚರ ಮುಖ್ಯಸ್ಥ ಮಜೀದ್ ಹದೇಮಿ ಹತ್ಯೆಯಾಗಿದೆ. ಅಮೆರಿಕ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಹತ್ಯೆಯಾಗಿರೋದು. ತನ್ನ ಗುಪ್ತಚರ ಮುಖ್ಯಸ್ಥನ ಹತ್ಯೆ ಖಚಿತಪಡಿಸಿದೆ ಐಆರ್ಜಿಸಿ. ನೋಡಿ, ಇರಾನ್ ಮೊದಲನೇದಾಗಿ ತನ್ನ ಸರ್ವೋಚ್ಚ ನಾಯಕನನ್ನ ಕಳ್ಕೊಳ್ತು. ಅದಾದ ನಂತರದೇ ಹಲವು ಪ್ರಮುಖ ನಾಯಕರ ಹತ್ಯೆ ಆಯಿತು. ಈಗ ಕ್ರಾಂತಿಕಾರಿ ಪಡೆ, ಇರಾನ್ನ ಕ್ರಾಂತಿಕಾರಿ ಪಡೆ ಐಆರ್ಜಿಸಿ, ಅದರ ಗುಪ್ತಚರ ಮುಖ್ಯಸ್ಥ ಮಜೀದ್ ಹದೇಮಿ ಹತ್ಯೆಯಾಗಿದೆ. ಅಮೆರಿಕ ಇಸ್ರೇಲ್ ನಡೆಸಿದಂತಹ ದಾಳಿಗೆ ಈತನ ಹತ್ಯೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಸ್ವತಃ ಗುಪ್ತಚರ ಮುಖ್ಯಸ್ಥ ಬಗ್ಗೆ ಐಆರ್ಜಿಸಿ ಮಾಹಿತಿಯನ್ನ ಕೊಟ್ಟಿದೆ. ಇನ್ನು ಇರಾನ್ನ ಹಲವೆಡೆ ಅಮೆರಿಕ ಇಸ್ರೇಲ್ ಭೀಕರ ದಾಳಿಯನ್ನ ನಡೆಸ್ತಾ ಇದೆ. ನಿರಂತರವಾಗಿ ಮಿಸೈಲ್ಸ್ಗಳ ಮಳೆ ಸುರಿಸ್ತಾ ಇದೆ ಇಸ್ರೇಲ್. ಜಂಟಿ ದಾಳಿಗೆ 34 ಮಂದಿ ದುರ್ಮರಣ ಹೊಂದಿದ್ದು ಹಲವರಿಗೆ ಗಾಯವಾಗಿದೆ. ಇನ್ನು ಇರಾನ್ನ ಮೆಹರಾಬಾದ್ ಏರ್ಪೋರ್ಟ್ ಮೇಲೂ ಕೂಡ ದಾಳಿಯಾಗಿದೆ. ಇಸ್ರೇಲ್ ಅಮೆರಿಕ ಸೇನಾ ಪಡೆಗಳಿಂದ ವೈಮಾನಿಕ ದಾಳಿಯಾಗಿರುವುದು. ಮೆಹರಾಬಾದ್ ಏರ್ಪೋರ್ಟ್ ಟೆಹರಾನ್ ಪಶ್ಚಿಮ ಭಾಗದಲ್ಲಿದೆ ಈ ಮೆಹರಾಬಾದ್ ನಿಲ್ದಾಣ. ಇನ್ನು ಇಸ್ರೇಲ್ನ ಡ್ರೋನ್ ಫ್ಯಾಕ್ಟರಿ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ನ ಪೇಟಾ ಟಿಕ್ವಾ ಪ್ರದೇಶದಲ್ಲಿರುವಂತಹ ಫ್ಯಾಕ್ಟರಿ ಇದು ಇರಾನ್ನ ದಾಳಿ. ಇಸ್ರೇಲ್ನ ಪೇಟಾ ಟಿಕ್ವಾ ಪ್ರದೇಶದ ಮೇಲೆ, ಅದರಲ್ಲೂ ಡ್ರೋನ್ ಫ್ಯಾಕ್ಟರಿಯ ಮೇಲೆ ಮಿಸೈಲ್ಸ್ ದಾಳಿಯನ್ನು ನಡೆಸಿದೆ. ಡ್ರೋನ್ ಫ್ಯಾಕ್ಟರಿಗೆ ಭಾರಿ ಹಾನಿಯಾಗಿರೋ ಬಗ್ಗೆ ಸದ್ಯ ಮಾಹಿತಿ ಸಿಕ್ಕಿದೆ. ಇನ್ನು ಯುಎಇಯಲ್ಲಿರುವಂತಹ ಟೆಲಿಕಾಮ್ಸ್ ಕಂಪನಿ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ಟೆಲಿಕಾಮ್ಸ್ ಕಂಪನಿ ಮೇಲೆ ಇರಾನ್ ಅಟ್ಯಾಕ್ಗೆ ಮುಂದಾಗಿದೆ. ಇರಾನ್ ಡ್ರೋನ್ ಹೊಡೆದುರುಳಿಸಲು ಪ್ರಯತ್ನಗಳು ಕೂಡ ನಡೆದಿದೆ. ಯುಎಇನ ಫುಜೈರಾದಿಂದ ಹೊಡೆಯೋದಕ್ಕೆ ಪ್ರಯತ್ನ, ಅಂದ್ರೆ ಇರಾನ್ ಏನ್ ಅಟ್ಯಾಕ್ ಮಾಡ್ತಾ ಇದೆ ಅದನ್ನ ತಡೆಯುವಂತಹ ಪ್ರಯತ್ನ ಯುಎಇಯಿಂದ ಕೂಡ ಆಗ್ತಾ ಇದೆ. ಯಾವುದೇ ಹಾನಿಯಾಗದ ಬಗ್ಗೆ ಸದ್ಯ ವರದಿ ಆಗಿಲ್ಲ. ಏನಾಗಿದೆ ಏನು ಅನ್ನುವಂತಹ ಕುರಿತಂತೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಇನ್ನು ಇಸ್ರೇಲ್ನ ಹೈಫಾ ನಗರದ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಕ್ಷಿಪಣಿ ದಾಳಿಯಲ್ಲಿ 7 ಅಂತಸ್ತಿನ ಕಟ್ಟಡ ಛಿದ್ರವಾಗಿದೆ. 2 ಶವಗಳನ್ನ ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಹೊರತೆಗೆದಿದ್ದಾರೆ. ದಾಳಿಯಲ್ಲಿ 10 ತಿಂಗಳ ಮಗು ಸೇರಿದಂತೆ ಹಲವರಿಗೆ ಗಾಯವಾಗಿದೆ.